ಚಾನಲ್. ಗುಡ್ ಈವ್ನಿಂಗ್. ಇವತ್ತು ನಾವು ಔಟ್ಡೋರ್ ವ್ಲಾಗಿಂಗ್ ಹಿಸ್ಟ್ರಿನ ಮಾಡ್ತಿದ್ದೀವಿ. ನಾವು ಕೆಲವೊಂದು ಓಲ್ಡ್ ಪ್ಲೇಸಸ್ದು ಹಿಸ್ಟ್ರಿ ಬಗ್ಗೆ ನಾವು ಕೇಳೋಣ. ಸೊ ಇವತ್ತಿನ ಹಿಸ್ಟ್ರಿ ದ್ವಾರಕ ಆಗುತ್ತೆ. ಇದು ನಮ್ಮ ಫಸ್ಟ್ ಹಿಸ್ಟ್ರಿನ ಔಟ್ಡೋರ್ ವ್ಲಾಗಿಂಗ್ ಹಿಸ್ಟ್ರಿನ ಫಸ್ಟ್ ಎಪಿಸೋಡ್. ಸೊ ನೀವು ದಯವಿಟ್ಟು ನೋಡಬೇಕು. ಈಗ ದ್ವಾರಕ ಮಹಾಭಾರತದ ಕಾಲ ಮೇಲೆ ಸ್ಟಾರ್ಟ್ ಆಗಿದೆ. ಮಥುರಾದಲ್ಲಿ ಜಾಸ್ತಿ ಡಿಮನ್ಸ್ ಅಟ್ಯಾಕ್ ಆಗ್ತಿತ್ತು. ಆವಾಗ ನಮ್ಮ ಕೃಷ್ಣ ಏನು ಮಾಡ್ತಾನೆ ಅಂದರೆ, ನಮ್ಮ ಕೃಷ್ಣ ಕಾಲ್ನಡಿಗೆಯಲ್ಲೇ ಗುಜರಾತ್ಗೆ ಹೋಗ್ಬಿಟ್ಟು ಗುಜರಾತ್ನ ಸಮುದ್ರದ ಮುಂದೆ ಅಂದರೆ ಅರೇಬಿಯನ್ ಸಿ ಮಧ್ಯದಲ್ಲಿ ಜಲದೇವ ಜೊತೆ ತಪಸ್ಸು ಮಾಡಿ ಜಲದೇವ ಅಂದ್ಕೊಂಡ್ರು ದೇವರು ನನಗೆ ತಪಸ್ಸು ಮಾಡ್ತಾನೆ, ಸೊ ಅವನಿಗೇನೋ ದೊಡ್ಡದು ಕೊಡಬೇಕು ಅಂತ ಅಂದ್ಕೊಳ್ತಾರೆ. ಅವರು ಫುಲ್ ಡ್ರಾಫ್ಟ್ ಲ್ಯಾಂಡ್ ಅಂದರೆ ಏನು ಇಲ್ಲ ಅದ್ರಲ್ಲಿ, ವೆಸ್ಟ್ ಲ್ಯಾಂಡ್. ಸೊ ಆಮೇಲೆ ಅಗ್ನಿ ದೇವನಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅದನ್ನ ಕಟ್ಟಿಸ್ತಾರೆ. ಕಟ್ಟಿಸಾದ ತಕ್ಷಣ ಅವರು ದ್ವಾರಕ ಫುಲ್ಲು ಕಟ್ಟಿಸಿದ ನಂತರ ಫುಲ್ಲು ಅಡ್ವಾನ್ಸ್ ಆಗಿತ್ತು. ನಮ್ಮ 2026 ಅದರಷ್ಟು ಅಡ್ವಾನ್ಸ್ ನಂಬೋಕೆ ಆಗಲ್ಲ, ಅಷ್ಟು ಅಡ್ವಾನ್ಸ್ ಇದೆ. ಸೊ ಆಮೇಲೆ ಪಾಂಡವರು ಕೌರವ್ರನ್ನ ಇಡೀ ವಂಶನೇ ನಾಶ ಮಾಡುತ್ತೆ. ಸೊ ನಾವು ಗಾಂಧಾರಿ ಹೇಳ್ತಾಳೆ, ನೀನು ನನ್ನ ವಂಶನ ನಾಶ ಮಾಡಿದ್ಯಾ, ನೀನು ಮೊದಲೇ ಗೊತ್ತು ತಾನೆ, ಯಾಕೆ ನಿಲ್ಲಿಸಲಿಲ್ಲ ಅಂತ ಬೈದ್ಬಿಟ್ಟು ಅವಳು ಕೃಷ್ಣಂಗೆ ಒಂದು ಶಾಪ ಕೊಡ್ತಾಳೆ. ನಿನ್ನ ವಂಶನೂ ಹಾಗೆ ಆ ಥರ ನಾಶ ಆಗುತ್ತೆ ಅಂತ ಅಂತಾಳೆ. ಆಮೇಲೆ ಕೃಷ್ಣಂಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಆಮೇಲೆ ಅವನು ಬೇಜಾರಾಗಿದ್ದ ನಂತರ ಅವನು ಮೈಂಡ್ ರಿಲ್ಯಾಕ್ಸ್ ಮಾಡೋದಕ್ಕೆ ಅವನು ಫಾರೆಸ್ಟ್ ಹತ್ರ ಹೋಗಿ ಕೊಳಲು ಹೋಗ್ತಾನೆ. ಈಗ ಅದು ಒಂಥರ ಮೆಥಡ್. ಸೊ ಈಗ ಅವನು ಕಾಡಲ್ಲಿ ಕೊಳಲು ಹೋಗ್ತಾ ಇರುವಾಗ ಜರ ಎಂಬ ಬೇಟೆಗಾರ ಒಂದು ಡೀರ್ ಮೇಲೆ ಬಾಣ ಡೀರ್ನ ಸಾಯಿಸ್ಬಿಟ್ಟು ತಿನ್ನೋಕ್ಕಂತ ನೋಡ್ತಿರ್ತಾನೆ. ಅರ್ಲಿ ಮ್ಯಾನ್ ಅಂದರೆ ಹಿಂಗೆ ಗೈಸ್, ಈಗ ನಾವು ನಾನ್ ವೆಜ್ ತಿಂತೀವಿ, ವೆಜ್ ತಿಂತೀವಿ, ಆ ಥರ ಅವ್ರಿಗೆ ಏನೋ ಅಗ್ರಿಕಲ್ಚರ್ ಅಂದರೆ ಗೊತ್ತಿಲ್ಲ, ಅವ್ರು ಕ್ರಾಪ್ಸ್ ಬೆಳೆಯೋದಕ್ಕೆ ಗೊತ್ತಿಲ್ಲ, ಆ ಥರ. ಮತ್ತು ವೆಜಿಟೇಬಲ್ಸು ಅಷ್ಟೇ, ಪನ್ನೀರು, ಅದಕ್ಕೆ ಕೌ ಬೇಕು, ಪ್ರಾಪರ್ ಕೌ ಫ್ಯಾಕ್ಟ್ರಿ ಎಲ್ಲ ಬೇಕು ಪನ್ನೀರ್ನ ಮಾಡೋಕ್ಕೆ, ಬೇಸಿಕ್ ಟೂಲ್ಸ್ ಬೇಕು. ಅದಕ್ಕೆ ಅವನು ಬಾಣ ಬಿಟ್ಟ ತಕ್ಷಣ ಬಾಣ ಕೃಷ್ಣನ ಪಾದಕ್ಕೆ ಹೋಗಿ ಬಿತ್ತು. ಕೃಷ್ಣ ಆನ್ ದ ಸ್ಪಾಟ್ ಡೆತ್. ಯಾಕಂದರೆ ಕೃಷ್ಣನ ಕಾಲಲ್ಲಿ ಅವನ ಹಾರ್ಟ್ದು ವೇನ್ಸ್ ಇದೆ. ಅವನು ಅವ್ರಿಗೆ ಕೊಟ್ಟಿರುವಂಥ ಹೊರ ದೇವತೆಗಳು ನಿನ್ನ ಕಾಲಕ್ಕೆ ಬಿದ್ದರೆ ನೀನು ಸತ್ತೋಗ್ತೀಯೋ, ಸೊ ಅಲ್ಲಿಂದ ಹುಷಾರಾಗಿ ನೋಡ್ಕೊಂತ. ಆದರೆ ಆಗಲ್ಲ. ಆಗಲೇ ಕೃಷ್ಣನ ಡೆತ್ ಆಗಿದೆ. ಅದು ಆಗಿ 3000 ವರ್ಷ ಆಗಿದೆ. ಸೊ ಆಮೇಲೆ ಜರ ಫುಲ್ ಹತ್ತುತ್ತಾನೆ. ಯಾಕಂದರೆ ಅವ್ನು ಕೃಷ್ಣ ಗೊತ್ತು, ಅವ್ರ ತಾಯಿ ತಂದೆ ಎಲ್ಲ ಹೇಳ್ತಾರೆ ಕೃಷ್ಣ ದೇವರು, ಶಿವ ದೇವರು, ಪಾರ್ವತಿ ದೇವರು, ಅಗ್ನಿದೇವ ದೇವರು ಅಂತ ಎಲ್ಲ ದೇವ್ರನ್ನ ಎಲ್ಲೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಮೇಲೆ ಅವ್ನು ಬೇಡ್ಕೊತಾನೆ, ದೇವರೇ ನನ್ನಿಂದ ಇಷ್ಟೊಂದು ತಪ್ಪಾಯಿತು, ನನ್ನ ಕ್ಷಮಿಸಿ ಅಂತ. ಆಮೇಲೆ ಕೃಷ್ಣ ಒಂದು ಅವತಾರದಲ್ಲಿ ಬಂದು ಅವನಿಗೆ ಹೇಳ್ತಾನೆ, ನಿಂದೇನು ತಪ್ಪಿಲ್ಲ ಜರ, ನಾನು ನಿನಗೆ ಇದೇ ಥರ ಮಾಡಿದ್ದೆ. ನಾನು ಹಿಂದಿನ ಜನ್ಮದಲ್ಲಿ ನಾನು ರಾಮ ಆಗಿದ್ದೆ, ನೀನು ಹನುಮಂತನ ಫ್ರೆಂಡ್ ಆಗಿದ್ದೆ. ನಾನು ನಿನ್ನ ಮೋಸ ಮಾಡಿ ಬಾಣ ಬಿಟ್ಟು ನಿನ್ನ ಸಾಯಿಸಿದೆ. ಸೊ ಇದು ನಿನಗೆ ಫಲ ಸಿಕ್ತು. ನಾನು ನಿನ್ನ ಸಾಯಿಸ್ನಲ್ಲ, ಅದ್ರ ಫಲ ನಿನಗೆ ಸಿಕ್ತು. ಸೊ ನಿಂದೇನು ತಪ್ಪಿಲ್ಲ ಜರ ಅಂತ ಅವ್ರ ಮೇಲೆ ಹೊಟ್ಟೋಗ್ತಾರೆ.
ಕೃಷ್ಣ ಹೋಗಿದ 3 ವರ್ಷ ಆದ ಮೇಲೆ ದ್ವಾರಕ ಇಡೀ ಅರೇಬಿಯನ್ ಸೀ ಒಳಗಡೆ ಹೋಗ್ಬಿಡ್ತು. ಯಾರೂ ಉಳಿದಿಲ್ಲ ಅದರಲ್ಲಿ. ತುಂಬ ಜನ ಸ್ವಿಮ್ಮಿಂಗ್ ಬಂದರೆ ಅಲ್ಲಿ ಉಳ್ಕೋಬಹುದು. ಅದರಲ್ಲಿ ಸ್ವಿಮ್ಮಿಂಗ್ ಅಂತ ಸ್ವಿಮ್ಮಿಂಗ್ ವಿದ್ಯೆ ಸಿಕ್ಕಿಲ್ಲ. ಸೊ ಅವರೆಲ್ಲ ಅಲ್ಲೇ ಮುಳುಗ್ಬಿಟ್ಟು ತೀರ್ಕೊಂಡ್ರು ಎಲ್ಲರೂ. ಆಮೇಲೆ ದ್ವಾರಕ ಮಧ್ಯ ಸಮುದ್ರದಲ್ಲಿ ಮುಳುಗೋಗ್ಬಿಡ್ತು. ಸೊ ಇದು ದ್ವಾರಕದ ಕತೆ. ಸೊ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ಯಾರು ಈಗ 2006 ನಿಮಗೆ ಜಾಬ್ ಸಿಕ್ಕಿದೆಯೋ, ಬಿ ಅವೇರ್ ಆಫ್ ದಿಸ್. ಕೆಲಸ ಕೊಡುತ್ತೆ. ಇಟ್ ಇಸ್ ಸೀಕ್ರೆಟ್ ಟೆಕ್ನಿಕ್. ಸೊ ನೀವು ಒಂದು ಕೆಲಸ ಮಾಡ್ಬೋದು. ಸೊ ಯಾರು ಚೆನ್ನಾಗಿ ಯೂಸ್ ಮಾಡೋಕ್ಕೆ ಬರುತ್ತೋ ಅವರು ಫ್ಯೂಚರಲ್ಲಿ ತುಂಬ ಅಡ್ವಾನ್ಸ್ ಮತ್ತು ಮೇಲೆ ಹೋಗ್ಬೋದು. ಸೊ ನಾನು ಒಂದು ಕೋರ್ಸ್ ಮಾಡ್ತಿದ್ದೀನಿ. ಇದು ಯೂಟ್ಯೂಬಲ್ಲೇ, ಬೇರೆ ಲಿಂಕ್ ಇಲ್ಲ. ಸೊ ಎಲ್ರಿಗೂ ಸಿಗುತ್ತೆ. ಇಲ್ಲಿ ಸ್ಮಾಲ್ ಶೀಟ್ ಬಿಗ್ ಶೀಟ್ ಎಲ್ಲ, ಅದಕ್ಕೆ ಒಂದು ಇಡೀ ಲೈವ್ ಸ್ಟ್ರೀಮ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಗೋ ಜಾಯಿನ್ ದಿಸ್. ಮತ್ತು ನಾನು ಪೋಸ್ಟಲ್ಲಿ ಡೇಟ್ ಹಾಕ್ತೀನಿ. ಆ ಡೇಟಲ್ಲೇ ನೀವು ಕಮೆಂಟ್ ಮಾಡಿ ಯಾರು ಬೇಕಂತ. ಆಮೇಲೆ ನೀವು ಲೈವ್ ಸ್ಟ್ರೀಮ್ನ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಗೈಸ್.